ಎರಡನೇ ಟಿ20 ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಸೌತ್ ಆಫ್ರಿಕಾ ತಂಡದ ನಾಯಕ ಎಡನ್ ಮಾಕ್ರಮ್ ನಡುವೆ ನಡೆದಂತಹ ಫೈಟ್ ನೋಡಿ ಇಡೀ ಸ್ಟೇಡಿಯಂ ಕಂಗಾಲಾಗಿ ಹೋಯಿತು. ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಸೌತ್ ಆಫ್ರಿಕಾ ಆರಂಭದಲ್ಲಿ ಆರಂಭಿಕ ಆಟಗಾರ ರಿಜಾ ಹೆಂಡ್ರಿಕ್ಸ್ ಅವರನ್ನು ಕಳೆದುಕೊಂಡಿತು. ಆದರೆ ಎರಡನೇ ವಿಕೆಟ್ಗೆ ಜೊತೆಯಾದಂತಹ ಕ್ವಿಂಟನ್ ಡಿಕಾಕ್ ಮತ್ತು ನಾಯಕ ಎಡನ್ ಮಾಕ್ರಮ್ ಸೌತ್ ಆಫ್ರಿಕಾ ತಂಡದ ಪರವಾಗಿ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡಿದರು. ಇವರಿಬ್ಬರು ಆಡಿದಂತಹ ಒಂದು ಉತ್ತಮವಾದ ಜೊತೆ ಆಟದಿಂದಾಗಿ ಸೌತ್ ಆಫ್ರಿಕಾ ಎರಡನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಎದುರು ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಇನ್ನು ಎರಡನೇ ಟಿ20 ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಎಡನ್ ಮಾಕ್ರಮ್ ನಡುವೆ ನಡೆದಂತಹ ಆ ಫೈಟ್ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೌತ್ ಆಫ್ರಿಕಾ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ನ್ಯೂ ಚಂಡೀಗಢದಲ್ಲಿ ನಡೆದಂತಹ ಎರಡನೇ ಟಿ20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಸೌತ್ ಆಫ್ರಿಕಾ ಆರಂಭದಲ್ಲಿಯೇ ರಿಜಾ ಹೆಂಡ್ರಿಕ್ಸ್ ಅವರನ್ನ ಕಳೆದುಕೊಂಡಿತು. ರಿಜಾ ಹೆಂಡ್ರಿಕ್ಸ್ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಸೇರಿದರು. ರಿಜಾ ಹೆಂಡ್ರಿಕ್ಸ್ 10 ಎಸೆತದಲ್ಲಿ ಕೇವಲ 8 ರನ್ ಮಾತ್ರ ಹೊಡೆದಿದ್ದರು. ಆದರೆ ಎರಡನೇ ವಿಕೆಟ್ಗೆ ಜೊತೆಯಾದಂತಹ ಕ್ವಿಂಟನ್ ಡಿಕಾಕ್ ಮತ್ತು ಸೌತ್ ಆಫ್ರಿಕಾ ತಂಡದ ನಾಯಕ ಎಡನ್ ಮಾಕ್ರಮ್ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದರು. ಇವರಿಬ್ಬರು ಎರಡನೇ ವಿಕೆಟ್ಗೆ 83 ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು. ಕ್ವಿಂಟನ್ ಡಿಕಾಕ್ ಒಂದು ಕಡೆ ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರುತ್ತಿದ್ದಾರೆ, ಇನ್ನೊಂದು ಕಡೆ ಎಡನ್ ಮಾಕ್ರಮ್ ನಿಧಾನಗತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರುತ್ತಿದ್ದರು. ಆದರೆ ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಲು ಬಂದಂತಹ 12ನೇ ಓವರ್ನಲ್ಲಿ ಸೌತ್ ಆಫ್ರಿಕಾ ತಂಡದ ನಾಯಕ ಎಡನ್ ಮಾಕ್ರಮ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ಮುಂದಾದರು. ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಿದಂತಹ 12ನೇ ಓವರ್ನ 2ನೇ ಮತ್ತು 3ನೇ ಎಸೆತದಲ್ಲಿ 2 ಭರ್ಜರಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಗಳನ್ನ ಎಡನ್ ಮಾಕ್ರಮ್ ಸಿಡಿಸಿದರು. ಹೀಗೆ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಸಿಕ್ಸರ್ ಗಳನ್ನ ಸಿಡಿಸುವುದರ ಮೂಲಕ ಕುಹಕದ ನಗುವನ್ನ ವರುಣ್ ಚಕ್ರವರ್ತಿ ಕಡೆ ಎಡನ್ ಮಾಕ್ರಮ್ ಬೀರಿದರು. ಇದರಿಂದ ವರುಣ್ ಚಕ್ರವರ್ತಿ ನಿಜಕ್ಕೂ ಕೂಡ ರೊಚ್ಚಿಗೆದ್ದರು ಅಂತಾನೆ ಹೇಳಬಹುದಾಗಿದೆ. ಅನಂತರ ಮಾಡಿದಂತ 2 ಬಾಲ್ಗಳು ಕೂಡ ಡಾಟ್ ಆದವು. ಅನಂತರ 12ನೇ ಓವರ್ನ ಕಡೆ ಎಸೆತದಲ್ಲೂ ಕೂಡ ಎಡನ್ ಮಾಕ್ರಮ್ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಒಂದು ಭರ್ಜರಿ ಸಿಕ್ಸರ್ ಅನ್ನು ಹೊಡೆಯಲು ಹೋದರು. ಆದರೆ ಈ ಬಾರಿ ಎಡನ್ ಮಾಕ್ರಮ್ ಅಕ್ಷರ್ ಪಾಟೀಲ್ಗೆ ಕ್ಯಾಚ್ ಅನ್ನು ನೀಡಿ ಪೆವಿಲಿಯನ್ ನತ್ತ ಮುಖ ಮಾಡಿದರು. ಹೀಗೆ ವರುಣ್ ಚಕ್ರವರ್ತಿ ಮತ್ತು ಎಡನ್ ಮಾಕ್ರಮ್ ನಡುವೆ ನಡೆದಂತಹ ಫೈಟ್ ನಲ್ಲಿ ಕಡೆಗೂ ಕೂಡ ವರುಣ್ ಚಕ್ರವರ್ತಿಯೇ ಗೆದ್ದು ಬೀಗಿದರು. ಸಾಧಾರಣವಾಗಿ ವಿಕೆಟ್ ಪಡೆದರು ಕಾಮ್ ಆಗಿರುವಂತಹ ವರುಣ್ ಚಕ್ರವರ್ತಿ ಎಡನ್ ಮಾಕ್ರಮ್ ಅವರ ವಿಕೆಟ್ ಅನ್ನ ಪಡೆದುಕೊಳ್ಳುತ್ತಿದ್ದ ಹಾಗೆಯೇ ಅಗ್ರೆಸಿವ್ ಆದಂತಹ ಸೆಲೆಬ್ರೇಟ್ ಅನ್ನ ಮಾಡಿದರು. ಜೊತೆಗೆ ಡಗೌಟ್ ನಲ್ಲಿದ್ದಂತಹ ಕೋಚ್ ಗಂಭೀರ್ ಕೂಡ ಅಗ್ರೆಸಿವ್ ಆದಂತಹ ಸೆಲೆಬ್ರೇಷನ್ ಅನ್ನ ಈ ಸಂದರ್ಭದಲ್ಲಿ ಮಾಡಿದರು. ಇನ್ನು ವರುಣ್ ಚಕ್ರವರ್ತಿ ಮತ್ತು ಎಡನ್ ಮಾಕ್ರಮ್ ನಡುವೆ ನಡೆದಂತಹ ಈ ಫೈಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.